ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಆಗಿರುವಂಥ ಬದಲಾವಣೆಯ ಬಗ್ಗೆ ನಾನಿಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಅನ್ನಭಾಗ್ಯದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಡೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರ ಮಾಡಿರುವಂಥ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಯಾರ ಹತ್ರ ಎಲ್ಲ BPL ಕಾರ್ಡ್ ಇರುತ್ತೋ ಅವರಿಗೆಲ್ಲ ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವನ ಪಡ್ಕೊಳ್ಬೋದು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಸರ್ಕಾರದವರು ಅಕ್ಕಿಯ ಬದಲಾಗಿ ಅಕ್ಕಿ ಹಣನ ಕೊಡ್ತಾಯಿದ್ರು. ಈಗ ಕಳೆದ 4 ತಿಂಗಳಿಂದ ಕೆಲವು ಕಾರಣಗಳಿಂದ ನಿಮಗೆ ಅಕ್ಕಿ ಹಣ ಕೂಡ ಸಿಗ್ತಾ ಇಲ್ಲ. ಹಾಗೆ ನೀವು ರೇಷನ್ ಕಾರ್ಡ್ ಇರೋದ್ರಿಂದ ನೀವು ರೇಷನ್ ಡಿಪೋಗೆ ಹೋಗಿ ನೀವು ಅಕ್ಕಿಯನ್ನು ನೀವು ರೇಷನ್ನ ತೊಗೊಳ್ತೀರಲ್ವಾ. ಸೊ ಇವಾಗ ನೀವು ರೇಷನ್ ತೊಗೊಳ್ಳೋ ಅಂತಹ ಟೈಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಏನು ಅಂದರೆ, ನೀವು ರೇಷನ್ ತೊಗೊಳ್ಳೋ ಸಮಯದಲ್ಲಿ ಮೊದಲೆಲ್ಲ OTP ಮೊಬೈಲ್ಗೆ ಬರ್ತಾಯಿತ್ತು. ಆ OTPನ ಹೇಳಿದರೆ ನಿಮಗೆ ರೇಷನ್ನ ಕೊಡ್ತಾಯಿದ್ರು. ಆದರೆ ಇವಾಗ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು OTP ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಇನ್ಮೇಲಿಂದ ಯಾರೆಲ್ಲ ರೇಷನ್ ತೊಗೋಬೇಕೋ ಅವರು, ಅಂದರೆ ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರು ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮಗೆ ರೇಷನ್ ಸಿಗುತ್ತೆ ಅನ್ನೋ ಒಂದು ಆದೇಶನ ಸರ್ಕಾರ ಈಗ ಹೊರಡಿಸಿದೆ. ಇದಕ್ಕೆ ಕಾರಣವೂ ಸಹ ಇದೆ. ಯಾಕೆ ಅಂದರೆ, ಭಾಳಷ್ಟು ಜನ ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಕೆಲವರು ತುಂಬ ಅವಶ್ಯಕತೆ ಇರುತ್ತೆ, ಹೋಗಿ ಅವರು ಅಕ್ಕಿಯನ್ನು ತೊಗೊಳ್ತಾಯಿದ್ರು. ಆದರೆ ಕೆಲವರು ಅವ್ರಿಗೆ ಈ ಒಂದು ರೇಷನ್ ಅಕ್ಕಿಯ ಅವಶ್ಯಕತೆ ಇರಲ್ಲ. ಅವಾಗ ಏನು ಮಾಡ್ತಾಯಿದ್ರು ಅಂದರೆ ರೇಷನ್ ಕಾರ್ಡನ್ನ ಬೇರೆಯವ್ರಿಗೆ ಕೊಡ್ತಾಯಿದ್ರು. ಸೊ ಅವರು ಹೋಗಿ ಒಂದು OTPನ ಹೇಳಿಬಿಟ್ಟು ಈ ಅಕ್ಕಿನ ತೊಗೊಳ್ತಾಯಿದ್ರು. ಅಂದರೆ ಯಾರೋ ರೇಷನ್ ಕಾರ್ಡ್ ಇರುತ್ತಲ್ಲ ಅವ್ರ ಹತ್ರ OTPನ ತೊಗೊಂಡು ಈ ಒಂದು ಅಕ್ಕಿನ ತೊಗೊಂಡವರು ಹೆಚ್ಚಿನ ರೇಟಿಗೆ, ಅಂದರೆ ಹೆಚ್ಚಿನ ಬೆಲೆಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಈ ಒಂದು ಅಕ್ಕಿನ ಚೆನ್ನಾಗಿ ಪಾಲಿಷ್ ಮಾಡಿ ಹೆಚ್ಚಿನ ರೇಟಿಗೆ ಇದನ್ನು ಮಾರ್ಕೊತಾಯಿದ್ರು. ಸೊ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಏನು ಮಾಡ್ತು ಅಂದರೆ, ಇವಾಗ ನಿಮಗೆ ರೇಷನ್ ಕಾರ್ಡ್ ಇದೆಯಾ, ನೀವು ರೇಷನ್ ತೊಗೊಳ್ಬೇಕು ಅಂದರೆ ನೀವು ಬಯೋಮೆಟ್ರಿಕ್ ಮಾಡಲೇಬೇಕು, ಬಂದು ನೀವು ಅಕ್ಕಿನ ತೊಗೊಳ್ಬೇಕು ಅನ್ನೋ ರೀತಿ ಒಂದು ಆದೇಶನ ಇವಾಗ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಸೊ ಇದರಿಂದಾದರೂ ಒಂದು ಬೇರೆಯವರು ಈ ರೀತಿ ಅಕ್ಕಿನ ತಗೊಂಡು ಮಾರಾಟ ಮಾಡೋದನ್ನು ನಿಲ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ OTP ಒಂದು ತಗೊಂಡು ನೀವು ಅಕ್ಕಿ ತೊಗೊಳ್ಳುವಂಥ ಸಿಸ್ಟಮ್ ಇರೋದಿಲ್ಲ. ನೀವು ಇನ್ಮೇಲಿಂದ ರೇಷನ್ ತೊಗೊಳ್ಬೇಕು ಅಂದರೆ ನೀವೇ ಹೋಗಿ ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಮೇಲೆ ರೇಷನು ಸಿಗುತ್ತೆ. ಇದು ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ತಂದಿರುವಂಥ ಒಂದು ಮಹತ್ವರವಾದ ಒಂದು ಬದಲಾವಣೆ ಅಂತಲೇ ಹೇಳ್ಬೋದು. ಹಾಗೆ ನೀವೆಲ್ಲ ಕೇಳೋದಾದರೆ 4 ತಿಂಗಳ ಅಕ್ಕಿ ಹಣ, ಅಂದರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ, ಸರ್ಕಾರ ಏನು ಹೇಳಿದೆ ಅಂದರೆ, ನಾವು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ, DBT ಮೂಲಕ ನೀವು ಹಣ ಪಡ್ಕೊತೀರಾ, ಹಾಗೆ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು. ಅದಕ್ಕಾಗಿ ಜನವರಿ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಯಾವತ್ತು ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಇನ್ನೂ ಖಚಿತವಾದ ಒಂದು ಮಾಹಿತಿ ಕೊಟ್ಟಿಲ್ಲ. ಆದರೆ ಜನವರಿ ತಿಂಗಳಲ್ಲಿ ಈ ಎಲ್ಲ ಒಂದು ಪೆಂಡಿಂಗ್ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ, ಯಾವ ದಿನಾಂಕದಲ್ಲಿ ಈ ಒಂದು 4 ತಿಂಗಳ ಅಕ್ಕಿ ಹಣವನ್ನು ಜಮಾ ಮಾಡ್ತಾರೆ ಅಂತ. ಹಾಗಾಗಿ ನೀವು ಆದಷ್ಟು ನಿಮ್ಮ ಒಂದು DBT ಸ್ಟೇಟಸ್ನ ಆಗಾಗ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ಗೊತ್ತಾಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ. ಆ ರೀತಿ ಏನಾದರೂ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಯಿತು ಅಂದರೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ನೀವು ಎಲ್ಲ ಒಂದು ಮಾಹಿತಿನ ಪಡ್ಕೊತೀರಾ. ಇದಿಷ್ಟು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.